ಇದು 1 2 3 ಇದನ್ನೇನಂತ ಕರಿತೀವಿ ಅಂದ್ರೆ ಕಾಲಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಲಮ್. ಸರಿನಾ? ಇದು ರೋಲ್ ಅಂತ ಕರಿತೀವಿ. ಟೇಬಲ್ ಅಂದ್ರೆ ಏನಿರುತ್ತೆ? ಕಾಲಮ್ ಇರುತ್ತೆ. ರೋ ಅಂದ್ರೆ ಏನು? ಅಡ್ಡ. ಕಾಲಮ್ ಅಂದ್ರೆ ಅಡ್ಡ. ಸರಿನಾ? ನಾನು ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದಾಗ ಅದು ನನಗೆ ಕೇಳುತ್ತೆ ಎಷ್ಟು ಕಾಲಮ್ ಎಷ್ಟು ಬೇಕು, ರೋ ಎಷ್ಟು ಬೇಕು ಅಂತ. ಇದು ಬರೋಕ್ಕಿಂತ ಮುಂಚೆ ಅದು ನಾನು ಕೇಳುತ್ತೆ ಕಾಲಮ್ ಎಷ್ಟು ಬೇಕು, ರೋ ಎಷ್ಟು ಬೇಕು ಅಂತ. ನಾನು ಕಾಲಮ್ 3 ಅಂತ ಹೇಳ್ತೀನಿ, ರೋ 4 ಅಂತ ಹೇಳ್ತೀನಿ. ಆವಾಗ ಇದು ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಕಾಲಮ್ ಅಂದ್ರೆ ಏನಂತ ನಿಮ್ದು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅದೆಲ್ಲ ಎಂಟರ್ ಮಾಡಬಹುದು ಎಕ್ಸೆಲ್ ಅಲ್ಲಿ. ಅದು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಸರಿನಾ? ಸೊ ಈ ವರ್ಡ್ ಪ್ಯಾಡ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ನೀವು ಕಾಲಮ್ಸ್ ನ ಕ್ರಿಯೇಟ್ ಮಾಡಬಹುದು, ಮತ್ತೆ ಇಲ್ಲಿ ಎಂಟರ್ ಮಾಡಬಹುದು. ನನ್ಗೆ ಏನ್ ಬೇಕೋ ಅದು ಎಂಟರ್ ಮಾಡಬಹುದು. ಇಲ್ಲಿ ರೋಲ್ ನಂಬರ್, ನೇಮ್, ಡೇಟ್ ಎಂಟರ್ ಮಾಡಿ ರೋಲ್ ನಂಬರ್ ಎಂಟರ್ ಮಾಡ್ಕೊಂಡು ಇದನ್ನ ಇವಾಗ ಇದನ್ನ ಡಿಲೀಟ್ ಮಾಡಬೇಕು. ಅದಕ್ಕೆ ನನ್ಗೆ ಇಲ್ಲ ಆಪ್ಷನ್ ಡಿಲೀಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಕಂಪ್ಯೂಟರ್ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸರಿನಾ? ಇಲ್ಲಿ ಒಂದು ಪ್ಲಸ್ ಅಂತ ಬಂದಿರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಸರಿನಾ? ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಒತ್ತಿದ್ರೆ ವರ್ಡ್ ಪ್ಯಾಡ್ ನಾಟ್ ಪ್ಯಾಡ್ ವರ್ಡ್ ಪ್ಯಾಡ್ ನಾನು ಹೇಳ್ಕೊಟ್ಟಿದ್ದೀವಿ ಇವತ್ತು. ವರ್ಡ್ ಪ್ಯಾಡ್ ಅಲ್ಲಿ ಏನೇನು ಕಲ್ತೀವಿ ಅಂತ ಹೇಳಿ. ಡೈರೆಕ್ಟರಿ, CPU, ಸೇವ್ ಅಂದ್ರೆ ಏನು? ಗೋ ಟು ಏನ್ ಮಾಡುತ್ತೆ? ಫೈಂಡ್ ಅಂದ್ರೆ ಯಾರು ಹೇಳ್ಬಿಡಿ. ಹುಡ್ಕೋದು. ಆಮೇಲೆ ತಪ್ಪಿರೋದನ್ನ ತಿದ್ದೋದು. ರಿಪ್ಲೇಸ್ ಅಂದ್ರೆ ಸ್ಪೆಲ್ಲಿಂಗ್ ಬೇರೆ. ರಿಪ್ಲೇಸ್ ಅಂದ್ರೆ ಬರ್ದಿರೋದನ್ನ ಬೇರೆದ್ರಿಂದ ತುಂಬಿಸೋದು ಅಥವಾ ಅದನ್ನ ಅಳಿಸಿ ಬೇರೆ ಹಾಕೋದಲ್ಲಿ ರಿಪ್ಲೇಸ್ ಅಂದ್ರೆ. 20 ಕಡೆ ಅರ್ಸಾಪುರ ಅಂತ ಎಷ್ಟೋ 50 ಸತಿ 100 ಸತಿ ಬರ್ದಿರುತ್ತೆ ಅರ್ಸಾಪುರ ಅಂತ. ಅದೆಲ್ಲಾ ಕಡೆನೂ ಹೋಗಿ ನಾನು ಮತ್ತೆ ಅದನ್ನೇನಂತ ಕರಿತೀವಿ, ಸರಿನಾ? ಮತ್ತೆ ಯಾವುದು ನೆಕ್ಸ್ಟ್ ಟೂಲ್ಸ್ ಅಲ್ಲಿ ಏನ್ ಮಾಡ್ತೀವಿ? ಸ್ಪೆಲ್ಲಿಂಗ್ ಅಂದ್ರೆ